ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಇದೇ ಮೊದಲು ನಮ್ಮ ಚಾನಲ್ಗೂ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿನ್ನೆ ಕಿಚ್ಚ ಸುದೀಪ್ ಅವರು ರಕ್ಷಿತ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಯಾಕಂತಂದರೆ ಅವಳು ವಾರಾಂತ ಪೂರ್ತಿ ವೀಕ್ನಲ್ಲಿ ರೂಲ್ಸ್ ವೈಲೇಷನ್ ಮಾಡಿದಲ್ಲ, ಬಾತ್ರೂಮಲ್ಲಿ ನಿದ್ದೆ ಮಾಡಿದಲ್ಲ, ಮತ್ತು ಡ್ರೆಸ್ಸಿಂಗ್ ರೂಮ್ದಲ್ಲಿ ನಿದ್ದೆ ಮಾಡಿದ್ದಾಳೆ, ಗೇಮ್ಗಳಲ್ಲಿ ರೂಲ್ಸ್ ವೈಲೇಷನ್ ಮಾಡಿದ್ದಾಳೆ. ಅವಳ ಕೊಟ್ಟಂಥ ನಾಮಿನೇಷನ್ಗಳಿಗೆ ರೀಸನ್ಗಳು ಕೂಡ ಸರಿ ಇದ್ದಿಲ್ಲ ವಾರಾಂತ್ಯದಲ್ಲಿ. ಆದರೆ ನಿನ್ನೆ ಕಿಚ್ಚ ಸುದೀಪ್ ಅವರು ಮನೆ ಮಂದಿ ಬಹಳ ಜನರು ಎಲ್ಲರೂ ರೂಲ್ಸ್ ವೈಲೇಟ್ ಮಾಡ್ತಿದ್ದಾರೆ, ಮೈಕ್ ಸರಿಯಾಗಿ ಹಾಕ್ಕೊಂತಿಲ್ಲ ಅಂತ ಹೇಳಿ ಅದೇ ಬರದಲ್ಲಿ ರಕ್ಷಿತಾ ಅವ್ರಿಗೂ ಕೂಡ ಕ್ಲಾಸ್ ತೊಗೊಂಡಿದ್ದಾರೆ, ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ರಕ್ಷಿತಾ, ಎಲ್ಲಿ ನೀವು ನಿದ್ದೆ ಮಾಡೋದು, ಬಾತ್ರೂಮು ಡ್ರೆಸ್ಸಿಂಗ್ ರೂಮು ನಿದ್ದೆ ಮಾಡೋಕ್ಕಿರೋದ ಅಂತ ಹೇಳಿ ಕೂಡ ರಕ್ಷಿತಾ ಮೇಲೆ ಕಿಚ್ಚ ಸುದೀಪ್ ಅವರು ಸಿಟ್ಟಾಗಿದ್ದಾರೆ. ಅದಕ್ಕೆ ರಕ್ಷಿತದಿಂದ ಸರಿಯಾದ ಉತ್ತರ ಇಲ್ಲ. ಯಾಕಂತಂದರೆ ಅವಳು ಎಷ್ಟೋ ದಿನದಿಂದ ಇದನ್ನು ಮಾಡ್ಕೊತ ಬಂದಿದ್ದಾಳೆ. ಆದರೆ ಸಿಕ್ಕು ಬಿದ್ದಿದ್ದು ಲಾಸ್ಟ್ ವೀಕ್ನಲ್ಲಿ, ಅದು ಗಿಲ್ಲಿ ಹೇಳಿದ ಮೇಲೆ. ಅಂದರೆ ಈ ಥರ ಇದು ಬಾತ್ರೂಮಲ್ಲಿ ಮಲಗಬೇಕು, ಡ್ರೆಸ್ಸಿಂಗ್ ರೂಮಲ್ಲಿ ಮಲಗಬೇಕಂತೇಳಿ ನಾವು 12 ಸೀಸನ್ ನೋಡ್ಕೊತ ಬಂದಿದ್ವಿ, ಯಾರೂ ಈ ಥರ ಮಾಡಿದ್ದಿಲ್ಲ. ಆದರೆ ಈ ರಕ್ಷಿತಾ ಇಂಥ ವೈಲೇಷನ್ಸ್ನ ಚೆನ್ನಾಗಿ ಕಂಡುಹಿಡಿದಿದ್ದಲ್ಲ, ಲೂಪ್ ಹೋಲ್ಸ್ ಎಲ್ಲೆಲ್ಲಿದ್ದಾವೆ ಬಿಗ್ ಬಾಸ್ ಹೌಸ್ನಲ್ಲಿ ಅಂಥೇಳಿ. ಸೊ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಲಾರ್ದಂಗೆ ಆ ಹುಡುಗಿ ಹೋಗಿ ಬಾತ್ರೂಮಲ್ಲಿ ಆ್ಯಂಡ್ ಡ್ರೆಸ್ಸಿಂಗ್ ರೂಮಲ್ಲಿ ನಿದ್ದೆ ಮಾಡೋದನ್ನು ನೋಡಿ ಟೋಟಲ್ ಇಡೀ ಬಿಗ್ ಬಾಸ್ ಟೀಮೇ ಶಾಕ್ ಆಗಿರ್ಬೋದು. ಯಾಕಂತಂದರೆ ಅಷ್ಟು ಲೂಪ್ ಹೋಲ್ಸ್ನ ಹುಡುಗಿ ಕಂಡುಹಿಡಿದಿದ್ದಿಲ್ಲ. ಇದನ್ನು ಕಿಚ್ಚ ಸುದೀಪ್ ಅವರು ಸೀರಿಯಸ್ ಆಗಿ ಕ್ಲಾಸ್ ತೊಗೊಂಡಿದ್ದಾರೆ. ಇನ್ನೂ ಅದು ಸೀರಿಯಸ್ ಆಗೋ ಸಾಧ್ಯತೆ ಇದೆ ಇವತ್ತು. ಯಾಕಂತಂದರೆ ನಿನ್ನೆ ಜಸ್ಟ್ ಹಂಗೆ ಮಾತಿನ ಬರದಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಗಿಲ್ಲಿಗೂ ಮತ್ತು ರಕ್ಷಿತಾಗೂ. ಗಿಲ್ಲಿಗೆ ಯಾಕಂತಂದರೆ ಗಿಲ್ಲಿ ಕ್ಯಾಪ್ಟನ್ ರೂಮ್ದಲ್ಲಿ ನಿದ್ದೆ ಎಂಟ್ರಿ ಆಗೋದು, ಅಲ್ಲಿ ಬೆಡ್ ಮೇಲೆ ಮಲಗೋದನ್ನು ಅವರು ಅಬ್ಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಕ್ಯಾಪ್ಟನ್ ರೂಮನ್ನು ಇವ್ರದ್ದು ಸ್ಪಂದನ ಆ್ಯಂಡ್ ಅಭಿ ಅವ್ರದ್ದು ಕ್ಯಾಪ್ಟನ್ಸಿ ಪೀರಿಯಡ್ ಮುಗಿಯೋವರೆಗೂ ಅದು ಲಾಕ್ ಆಗಿರುತ್ತೆ, ನೆಕ್ಸ್ಟ್ ಕ್ಯಾಪ್ಟನ್ ಬಂದಮೇಲೆ ಅದು ಓಪನ್ ಆಗುತ್ತೆ ಅಂತ ಹೇಳಿ ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೂ ಇನ್ನೂ ಕ್ವಶನ್ ಮಾಡೋದು ಭಾಳ ಇದೆ ಇವತ್ತು. ಯಾಕಂತಂದರೆ ಗೇಮ್ ನಡೀತಿದ್ದಾಗ ಸಂಚಾಲಕ ಅವರು ಫೋಲ್ ಮಾಡಿದಾಗ ಸ್ಟಾಪ್ ಮಾಡಂತಂದ್ರೂ ಕೂಡ ಆ ಹುಡುಗಿ ಮಾಡಲಾರ್ದಂಗೆ ಅವ್ರ ಮೇಲೇ ಟ್ರಿಗ್ಗರ್ ಮಾಡೋ ಥರ ವರ್ತನೆ ಮಾಡಿದಲ್ಲ. ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ಬರಬೇಕಾಗಿದೆ. ಅವಳಿಗೆ ಸೀರಿಯಸ್ ಆಗಿ ವಾರ್ನ್ ಕೊಡಬೇಕು. ಹಾಗಾಗಿ ಹಂಗೆ ಮಾಡಿದ್ರೇ ಅವಳದು ಗೇಮ್ ಅನ್ನೋದು ಕರೆಕ್ಟ್ ರೂಟಿಗೆ ಬರುತ್ತೆ ಅಂಥೇಳಿ ಎಲ್ಲ ವೀಕ್ಷಕರು ಕೂಡ ಇದು ಬಯಸ್ತಾ ಇದ್ದಾರೆ. ಸೊ ಇವತ್ತು ಏನೇನಾಗುತ್ತೆ ಕಾದು ನೋಡಬೇಕು.